ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಇವತ್ತು ನವಧಾನ್ಯದಲ್ಲಿ ಈ ದೋಸೆ ನೋಡೋಣ. ಮಲ್ಟಿಗ್ರೀನ್ ದೋಸೆ ಅಂತ. ಇದಕ್ಕೆ ಕಡಲೆಕಾಳು, ಅವರೆಕಾಳು, ಉದ್ದಿನಕಾಳು, ಗೋಧಿ, ಹುರುಳಿಕಾಳು, ತೊಗರಿಕಾಳು, ಹೆಸರುಕಾಳು, ಅಕ್ಕಿ ಎಲ್ಲ ಸಮ ಪ್ರಮಾಣದಲ್ಲಿ ಒಂದೊಂದು ಜಾಮೂನ್ ಕಪ್ಪಲ್ಲಿ, ಸಣ್ಣ ಕಪ್ಪಲ್ಲಿ ಒಂದೊಂದು ಬಟ್ಲು ತೊಗೊಂಡಿದ್ದೆ. ಎಲ್ಲ ಈಕ್ವಲಾಗಿ ಹಾಕ್ಕೋಬೇಕು. ಚೆನ್ನಾಗಿ 2-3 ಸಲ ತೊಳೆದು ಇದನ್ನು ನೆನೆಲಿಕ್ಕೆ ಇಡಬೇಕು. 6 ಅವರು ಇದಕ್ಕೆ ನೆನೆಲಿಕ್ಕೆ ಬಿಡಬೇಕು. ಓವರ್ನೈಟ್ ಬಿಟ್ಟರೂ ನಡೆಯುತ್ತೆ. ಚೆನ್ನಾಗಿ ನೆಂದಿದ್ದೆ ನೋಡಿ. ಇವಾಗ ನೀರೆಲ್ಲ ಬಸ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಇದು ನೆಂದಿರೋ ಕಾಳೆಲ್ಲ ಹಾಕಿ ಈಗ ರುಬ್ಕೋಬೇಕು. ಇದಕ್ಕೆ ಶುಂಠಿ, ಹಸಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ ಬ್ಯಾಟರು. ಈ ಹಿಟ್ಟನ್ನು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ಚೆನ್ನಾಗಿ ಕಾದಿರೋ ಹೆಂಚು ಮೇಲೆ ಈರುಳ್ಳಿ, ಎಣ್ಣೆ ಹಾಕಿ ಚೆನ್ನಾಗಿ ಸವರ್ಬಿಟ್ಟು ಮಲ್ಟಿಗ್ರೇನ್ ದೋಸೆ ಬ್ಯಾಟರ್ ನಾವು ಏನು ರೆಡಿ ಮಾಡ್ಕೊಂಡ್ವಿ ಹಿಟ್ಟನ್ನು ಈ ರೀತಿ ದೋಸೆ ಹಾಕ್ಕೊಳ್ಳೋದು. ಹಾಕಿ ಸುತ್ತಲೂ ಎಣ್ಣೆ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂತು ಅಂದರೆ ತುಂಬಾ ಗರ್ಗರಿಯಾಗಿ ಸಖತ್ತಾಗಿ ಬಂತು ದೋಸೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮಲ್ಟಿಗ್ರೇನ್ ಅಂದ್ಕೂಡಲೇ ಇದರಲ್ಲಿ ಎಲ್ಲ ಪೋಷಕಾಂಶಗಳು ಇರುತ್ತೆ. ಇದನ್ನು ಮಕ್ಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಆರೋಗ್ಯಕರ. ಒಂದ್ಸರಿ ಟ್ರೈ ಮಾಡಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಜೊತೆಗೆ, ಸಾಂಬಾರು ಜೊತೆಗೆ ನಾವು ಸರ್ವ್ ಮಾಡಿದ್ವಿ ಅಂತಂದರೆ ಸೂಪರ್ ಟೇಸ್ಟಿ ಮಲ್ಟಿಗ್ರೇನ್ ದೋಸೆ ರೆಡಿ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಸಖತ್ತಾಗಿ ಬರುತ್ತೆ. ತೆಳ್ಳವಾಗಿ ಬೇಕಾದರೂ ಹಾಕೋಬೋದು, ಬೇಕಿದ್ರೆ ಸೆಟ್ ದೋಸೆ ಥರನೂ ಸ್ವಲ್ಪ ಮೆದುವಾಗಿ ಬೇಕಾದ್ರೂ ಹಾಕೋಬೋದು. ನಾವು ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನೀರು ಯಾವ ರೀತಿ ಹಾಕ್ಕೊಳ್ತೀವಿ ಅದರ ಮೇಲೆ ದೋಸೆ ಬರುತ್ತೆ. ನೋಡಿ, ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ದೋಸೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.